ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಮುಸ್ಲಿಂ ಸಮಾಜದವರು ಇದ್ದಾರೆ ಅಥವಾ ಅಲ್ಪಸಂಖ್ಯಾತರ ಸಮಾಜದಲ್ಲಿ ಬರ್ತೀರಾ, ಸೊ ಅವ್ರಿಗೊಂದು ಒಳ್ಳೆ ಗುಡ್ ನ್ಯೂಸ್ ಅನ್ಬೋದು. ಏನಪ್ಪ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಒಳ್ಳೆ ಸ್ಕೀಮ್ ಬಿಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ನು ನೀವು ನೋಡ್ಬೋದು ಏನೇನು ಬಿಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಕೊಳ್ಳಿ. ಸೊ ಏನೇನು ಬಿಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಅಂತಿದೆ, ಮತ್ತು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅಂತ ಇದೆ, ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ, ಅಂದರೆ ಕಾರ್ ಸ್ಕೀಮ್. ಗೌರ್ಮೆಂಟ್ ಕಡೆಯಿಂದ ನಿಮಗೆ ಫ್ರೀಯಾಗಿ ಕಾರ್ ಕೊಡ್ತಾರೆ, ಅದು ಕೂಡ ಒಂದು ಸ್ಕೀಮ್ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೇಷ್ಮೆ ನೂಲು ಬಿಚ್ಚಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ಒಂದು ಸ್ಕೀಮ್ ಬಿಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸ್ವಾಂತವನ ಯೋಜನೆ ಅಂತ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆ ಅಂತ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಮುದಾಯ ಆಧಾರಿತ ತರಬೇತಿ ಯೋಜನೆ ಮತ್ತು ಸ್ವಯಂ ಉದ್ಯೋಗ ಯೋಜನೆ ಮತ್ತು ಗಂಗಾ ಕಲ್ಯಾಣ ಯೋಜನೆ ಮತ್ತು ಶ್ರಮಶಕ್ತಿ ಮಹಿಳಾ ಯೋಜನೆ ಮತ್ತು ಇನ್ನಿತರ ಎಷ್ಟೋ ಸ್ಕೀಮ್ಗಳು ಬಿಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ. ಸೊ ಯಾರಿಗೆ ಅಂದರೆ ನೋಡ್ಬೋದು, ಇಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯಲ್ಲಿ ವಿವಿಧ ಯೋಜನೆಗಳಿಗೆ 2025 ಮತ್ತು 2026ನೇ ಸಾಲಿನ. ಓಕೆನಾ. ಸೊ ಏನಂದರೆ ಇಲ್ಲಿ ನೋಡ್ಕೋಬೋದು ನೀವು, ಫುಲ್ ವೆಬ್ಸೈಟ್ ಇದೆ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅಂತಿದೆ. ಸೊ ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಸೊ ಇಲ್ಲಿ ನೋಡ್ಬೋದು ಯಾರಂದರೆ ಡಾಕ್ಟರ್ BZ ಜಮೀರ್ ಅಹಮದ್ ಖಾನ್ ಅಂತ, ಮಾನ್ಯ ಸಚಿವರು, ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆದವರು. ಓಕೆನಾ. ಸೊ ನೀವು ಇವ್ರದೆಲ್ಲ ಹೆಸರು ಕೇಳಿರ್ಬೋದು. ಓಕೆನಾ. ಸೊ ಏನಪ್ಪ ಅಂತಂದರೆ ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಎಲ್ಲಿ ಹೋಗಬೇಕು? ಸೊ ನೀವು ಯಾವುದೇ ಕಂಪ್ಯೂಟರ್ ಸೆಂಟ್ರ್ ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ ನೀವು ಮೊಬೈಲಲ್ಲೇ ಹಾಕ್ಬೋದು ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ಹಾಕ್ಬೋದು. ಓಕೆನಾ. ಸೊ ಏನು ಮಾಡಬೇಕು ನೀವು ಮೊದಲು ಏನಪ್ಪ ಅಂತಂದರೆ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಯಾವುದಾದ್ರೂ ಕ್ರೋಮ್ಗೆ ಅಥವಾ ಗೂಗಲಿಗೆ ಹೋಗಿ, ಸೊ ಅಲ್ಲಿ ಏನಂತ ಸರ್ಚ್ ಮಾಡಬೇಕು ನೀವು, ಇಲ್ಲಿ ನೋಡ್ಕೊಳ್ಳಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂತಂದರೆ KMDC. ಸೊ KMDC ಲೋನ್ ಅಥವಾ KMDC ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ. KMDC ಲೋನ್ ಅಂತ ಇದ್ರ ಮೇಲೆ ಒಂದು ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜ್ ಏನಂತ ನೀವು ನೋಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ KMDC ಲೋನ್ ಮ್ಯಾನೇಜ್ಮೆಂಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗೋದೇ ಅದೇ. ಸೊ ನೋಡ್ಬೋದು ನೀವು, ಆಗಲೇ ಪೇಜ್ ಓಪನ್ ಮಾಡಿದ್ದೀನಿ, ಅದೇ ಓಪನ್ ಆಗಿದೆ. ನೋಡ್ಕೊಳ್ಳಿ BZ ಜಮೀರ್ ಅಹಮದ್ ಖಾನ್ ಅಂತ, ಸೊ ಮಾನ್ಯ ಸಚಿವರು. ಓಕೆನಾ, ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂತ. ಸೊ ಇಲ್ಲಿ ಬಂದುಬಿಟ್ರೆ ಇಲ್ಲಿ ನೋಡ್ಬೋದು ಯಾವ ಸ್ಕೀಮ್ ಆಗಲೇ ನಿಮಗೆ ಹೇಳಿದ್ದೀನಿ. ಏನಪ್ಪ ಅಂದರೆ ಅರಿವು ವಿದ್ಯಾಸಾಲ ಯೋಜನೆ ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಮತ್ತು ಶ್ರಮಶಕ್ತಿ ಸಾಲ ಯೋಜನೆ ಮತ್ತು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಮತ್ತು ರೇಷ್ಮೆ ನೂಲು ಬಿಚ್ಚಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹ ಮತ್ತು ವಿದೇಶಿ. ಸೊ ಇಷ್ಟೆಲ್ಲ ಫುಲ್ ಇದೆ. ಓಕೆನಾ. ಇಲ್ಲೆಲ್ಲ ಇದೆ. ಸೊ ಎಲ್ಲ ನಿಮಗೆ ನಾರ್ಮಲಾಗಿ ಹೇಳ್ತೀನಿ. ಓಕೆನಾ. ಸೊ ನಾರ್ಮಲಾಗಿ ಇಲ್ಲಿ ನೋಡ್ಕೋಬೋದು ಡಾಕ್ಯುಮೆಂಟ್ಸ್ ಏನೇನು ಬೇಕಂತ. ಸೊ ನಾರ್ಮಲಾಗಿ ನೀವು ಬೇಕಂದರೆ ಇಲ್ಲಿ ನೋಡಿ, ಇದ್ರ ಮೇಲೆ ಸ್ವಾವಲಂಬಿ ಸಾರಥಿ ಯೋಜನೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕಾರ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಬಂತು, ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತಿದೆ. ಸೊ ಅದಕ್ಕಿಂತ ಮುಂಚೆ ನಾವು ಈ ಯೋಜನೆಯಲ್ಲಿ ಏನೇನಿದೆ ಅಂತ ನೋಡ್ಕೋಬೋದು. ಓಕೆನಾ. ಸೊ ಸದರಿ ಯೋಜನೆಯಡಿ ಬ್ಯಾಂಕ್ಗಳಿಂದ ಮಂಜೂರಾತಿ ಪಡೆದ ಟ್ಯಾಕ್ಸಿ ಸರಕು ವಾಹನಗಳನ್ನು ಖರೀದಿಸಲು ಪ್ರತಿ ಫಲಾನುಭವಿಗಳಿಗೆ ವಾಹನದ ಮೌಲ್ಯದ 50% ಅಥವಾ ಗರಿಷ್ಠ ₹3 ಲಕ್ಷ ವರೆಗೆ ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿಸಲು ಗರಿಷ್ಠ ₹75,000 ಸಹಾಯಧನ ನೀಡಲಾಗುತ್ತದೆ. ವಾಹನದ ಉಳಿದ ಮೊತ್ತಕ್ಕೆ ಬ್ಯಾಂಕ್ ಸಾಲ ಪಡೆದುಕೊಂಡು ಬಗ್ಗೆ ಬ್ಯಾಂಕ್ ಪತ್ರವನ್ನು ಸಲ್ಲಿಸಬೇಕು. ಸೊ ಇಷ್ಟೆಲ್ಲ ಇದೆ. ನಿಮಗೆ 3 ಲಕ್ಷದವರೆಗೂ ಅವರು ಅಮೌಂಟ್ ಕೊಡ್ತಾರೆ ಅಂತ ಹೇಳಿದರೆ ಗರಿಷ್ಠ. ಓಕೆನಾ. 50% ನಿಮಗೆ ಸಬ್ಸಿಡಿ ಸಿಗುತ್ತೆ. ಅಂದರೆ ನಿಮಗೆ 50% ಅಂದರೆ 3 ಲಕ್ಷ ಒಂದು ವೇಳೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆದರೆ 50% ಅಂದರೆ 1,50,000 ನೀವು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಫ್ರೀಯಾಗಿ ಸಿಗುತ್ತೆ ಸಬ್ಸಿಡಿ, ಮತ್ತು 1,50,000 ನೀವು ಕಟ್ಟಬೇಕಂದ್ರೆ ಅದು ನಿಮಗೆ ನಮ್ಮ ಹತ್ತಿರದ ಇರ್ತಕ್ಕಂಥ ಬ್ಯಾಂಕ್ಗಳಿಂದ ನಿಮಗೆ ಸಾಲ ಕೊಡುತ್ತೆ. ಸೊ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ 16/10/2025 ಇದೆ. ಸೊ ಏನಪ್ಪ ಅಂತಂದರೆ ಏನೇನು ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೇನು ಬೇಕು? ಅರ್ಜಿದಾರರು ಕರ್ನಾಟಕ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸೇರಿದವರಾಗಿರ್ಬೇಕಂದ್ರೆ ಅರ್ಜಿದಾರರು ಕರ್ನಾಟಕದವರಾಗಿರಬೇಕು ಮತ್ತು ಮುಸ್ಲಿಂ ಸಮಾಜದವರಾಗಿರಬೇಕು. ಓಕೆನಾ. ಸೊ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿ ಆಗಿರಬೇಕಂದ್ರೆ ಕರ್ನಾಟಕದಲ್ಲಿ ವಾಸ ಆಗಿರಬೇಕು, ಮತ್ತು ಅರ್ಜಿದಾರ ವಯಸ್ಸು 18ರಿಂದ 55 ವರ್ಷ ನಡುವೆ ಇರಬೇಕು. ಅಂದರೆ ಅರ್ಜಿದಾರ ವಯಸ್ಸು 18 ವಯಸ್ಸು ಇರಬೇಕು ಮತ್ತು 55 ವರ್ಷ ಒಳಗಡೆ ಇರಬೇಕು. ಎಲ್ಲ ಮೂಲಗಳಿಂದ ಬರೋ ವಾರ್ಷಿಕ ಅರ್ಜಿದಾರರ ಆದಾಯ ₹6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂದರೆ 6 ಲಕ್ಷದೊಳಗೆ ಇನ್ಕಮ್ ಇರಬೇಕು. ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಿಂದ ನೀಡಲಾದ ಚಾಲನಾ ಪರವಾನಗಿ ಹೊಂದಿರಬೇಕಂದ್ರೆ ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕು. ಸೊ ಅರ್ಜಿದಾರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯೋಗಿ ಆಗಬಾರ್ದು. ಅಂದರೆ ನಿಮ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಇದು ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು ಅಂತಿದೆ. ಸೊ ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರ ಅಥವಾ ಅವಳ ಕುಟುಂಬದ ಸದಸ್ಯರು ಸರ್ಕಾರದ ನಿಗಮದ ಯಾವುದೇ ಇತರ ಯೋಜನೆಯಲ್ಲಿ
ಅರಿವು ಮತ್ತು ವಿದ್ಯಾಭ್ಯಾಸ ಸಾಲ ಯೋಜನೆ ಹೊರತುಪಡಿಸಿ ಸಾಲ ಸೌಲಭ್ಯಗಳನ್ನು ಪಡೆದಿರಬಾರ್ದು. ಅಂದರೆ ನೀವು 5 ವರ್ಷ ಒಳಗಡೆ ಹಿಂದ್ಗಡೆ ನೀವು ಯಾವುದು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ತೊಗೋಬಾರ್ದು, ಮತ್ತು ಅರಿವು ಮತ್ತು ವಿದ್ಯಾಭ್ಯಾಸ ಸಾಲ ಯೋಜನೆ ಬಿಟ್ಟು ಬೇರೆ ಯಾವುದು ಗೌರ್ಮೆಂಟ್ ಸ್ಕೀಮ್ ತೊಗೋಬಾರ್ದು ಅಂತ ಹೇಳ್ತಾರೆ. ಓಕೆನಾ. ಸೊ ದಾಖಲೆಗಳು ಏನೇನು ಬೇಕು? ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಮತ್ತು ಅಲ್ಪಸಂಖ್ಯಾತ ಪ್ರಮಾಣಪತ್ರ ಅಂದರೆ ಕಾಸ್ಟ್ ಇನ್ಕಮ್ ಬೇಕು, ಮತ್ತು ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣಪತ್ರ ಅಂದರೆ ಇನ್ಕಮ್ ಬೇಕು. ಇದು ಕಾಸ್ಟ್ ಬೇಕು, ಇದು ಇನ್ಕಮ್ ಬೇಕು. ಓಕೆನಾ. ಸೊ ಥರ್ಡ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಪ್ರತಿಯತ್ತಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಾಹನ ಚಾಲನೆ ಪರವಾನಗಿ ಅಂದರೆ ಲೈಸೆನ್ಸ್ ಬೇಕು, ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ವಾಹನದ ಅಂದಾಜು ದರಪಟ್ಟಿ ಬೇಕು, ಮತ್ತು ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತರ ಪ್ರಮಾಣಪತ್ರ ಅದು ಬಿಟ್ಬಿಟ್ಟು ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಬೇಕು. ಓಕೆನಾ. ಸೊ ಏನಪ್ಪ ಅಂತಂದರೆ ನೀವು ಇಲ್ಲಿಗೆ ಇದೆಲ್ಲ ಗೊತ್ತಾಯ್ತು. ಓಕೆನಾ. ಸೊ ಇದು ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಹಾಕೊಳ್ಳಿ. ಓಕೆನಾ. ಇಷ್ಟೆಲ್ಲ ಯೋಜನೆಗಳಿದಾವೆ. ನಿಮಗೆ ಯಾವ್ದು ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಬೇಕಾದರೆ ಸೊ ಇದೇ ಬೇಕು. ಯಾವುದಪ್ಪ ಅಂತಂದರೆ ನಿಮಗೆ ಸ್ವಾವಲಂಬಿ ಸಾರಥಿ ಯೋಜನೆ ನಿಮಗೆ ಹಾಗಾಗಿ ಬರ್ತಾ ಇಲ್ಲ ಅಂತಂದರೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ. ಸೊ ನಾನು ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ಹೇಳ್ಕೊಡ್ತೀನಿ. ಓಕೆ. ಮತ್ತು ಶ್ರಮಶಕ್ತಿ ಸಾಲ ಯೋಜನೆ ಇಷ್ಟೆಲ್ಲ ಯೋಜನೆಗಳಿದ್ದಾವಲ್ಲ. ಸೊ ಇವೆಲ್ಲ ಎಷ್ಟು ಯೋಜನೆಗಳಿದಾವೆ? 1, 2 ಮತ್ತು 3, 4 ಮತ್ತು 5, 6, 7. ಸೊ 7 ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಬಿಟ್ಟಿದ್ದಾರೆ ಜಸ್ಟ್ ಇವಾಗ. ಸೊ ಇವಾಗೆಲ್ಲಕ್ಕೇನಿದೆ ಎಷ್ಟು ಅಂದರೆ ನಿಮಗೆ ಇಲ್ಲಿ ನೋಡಿ, ಇನ್ನೊಂದು ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯಧನ ಯೋಜನೆ ಅಂತಿದೆ. ಸೊ ಇದೆಲ್ಲ ನೀವು 8 ಸ್ಕೀಮ್ ಬಿಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ನೀವು ಅಪ್ಲಿಕೇಶನ್ ನಿಮಗೆ ಹಾಕಕ್ಕೆ ಬರಲಿಲ್ಲಪ್ಪ ಅದನ್ನು ಕಮೆಂಟ್ ಮಾಡಿ, ಅಥವಾ ನಮ್ಮದೊಂದು ಇನ್ಸ್ಟಾಗ್ರಾಮ್ ID ಇದೆ PM ಡಿಜಿಟಲ್ ಸೊಲ್ಯೂಷನ್ ಅಂತಿದೆ. ಸೊ ಅದಕ್ಕೆ ನೀವು ಕಮೆಂಟ್ ಮಾಡಿ, ನಾವು ಯಾವ ಥರ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಓಕೆನಾ. ಸೊ ಅಲ್ಪಸಂಖ್ಯಾತ ಸಾಲ ಯೋಜನೆ ಅಂತಿದೆ, ಅರ್ಜಿ ಸಲ್ಲಿಸಿ ಅಂತಿದೆ. ಸೊ ಅರ್ಜಿ ಆನ್ಲೈನ್ ವೀಕ್ಷಿಸಿ ನೀವು ಒಂದು ಅಪ್ಲಿಕೇಶನ್ ಹಾಕಿಂದ ಸ್ಟೇಟಸ್ ಚೆಕ್ ಮಾಡ್ಬೋದು, ಮತ್ತು ಆನ್ಲೈನ್ ಪಾವತಿಸಿ ಅಂತಿದೆ. ಸೊ ಇಷ್ಟೆಲ್ಲ ಇದು. ಓಕೆನಾ. ಸೊ ಇಷ್ಟೆಲ್ಲ ನಿಮ್ಗೆ ಹೇಳಿದ್ದೀನಿ. ಸೊ ಒಂದು ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲಿಲ್ಲಪ್ಪ ಅಂತಾರೆ, ನಿಮಗೆ ಯಾವುದ್ರ ಬಗ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಒಂದೇಳೆ ಗೊತ್ತಾಗಲಿಲ್ಲ ಅಂದ್ರೆ ನಮಗೆ ಕಮೆಂಟ್ ಮಾಡಿ ಯಾವ ಅಪ್ಲಿಕೇಶನ್ ಹಾಕಬೇಕಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ಕೊಡ್ತೀನಿ. ಓಕೆ. ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಲೈಕ್ ಮಾಡಿ, ಮತ್ತು ನಿಮ್ಮ ಎಲ್ಲ ಜನರಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ, ಗೌರ್ಮೆಂಟ್ ಜಾಬ್ ಬಗ್ಗೆ, ಮತ್ತು ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ಪ್ರತಿಯೊಂದು ಪಿನ್ ನಿಮಗೆ ಒಂದು ಈ ಚಾನಲಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.